ಬಸ್ಸು ಗಟ್ಟಿಯಾಗಿ ಅಲ್ಲಾಡ್ತಾ ಇತ್ತು. ಕಿಟಕಿ ಹೊರಗ್ ದಟ್ಟ ಕಾಡು, ಸುತ್ತಲೂ ಮಂಜು. ಬಸ್ಸಲ್ ಜನ ಕಮ್ಮಿ, 10-11 ಮಂದಿ ಇದ್ರು. ಹಿಂದಿನ ಸೀಟಲ್ಲಿ ಒಬ್ಬ ಹುಡುಗ ಕೂತಿದ್ದ, ಕಪ್ಪು ಶರ್ಟು ಜೀನ್ಸು. ಅವನ ಹೆಸರು ಅರ್ಜುನ್, ಸುಮಾರು 25 ವರ್ಷ. ಕೈಯಲ್ ಬ್ಯಾಗ್ ಹಿಡ್ಕೊಂಡು ಕಿಟಕಿಯಿಂದ ಹೊರಗ್ ನೋಡ್ತಾ ಏನೋ ಯೋಚನೆ ಮಾಡ್ತಾ ಇದ್ದ. ಮನಸ್ಸಿನಲ್ಲಿ ಹಳೆ ನೆನಪುಗಳು ಬರ್ತಾ ಇದ್ವು. ಈ ದಾರಿ, ಈ ಕಾಡು ಎಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಇದು ಅವನ ಸ್ವಂತ ಊರು, ಬೇಗೂರು. ಸುಮಾರು ವರ್ಷ ಆಯಿತು ಅರ್ಜುನ್ ಈ ಊರಿಗೆ ಬಂದಿರಲಿಲ್ಲ. ಪದವಿ ಮುಗಿಸಿ ಬೆಂಗಳೂರಿಗೆ ಹೋದ. ಅಲ್ಲೇ ಪೊಲೀಸ್ ಇಲಾಖೆಗೆ ಸೇರಿದ್ದ. 5 ವರ್ಷ ಕೆಲಸ ಮಾಡಿದ್ಮೇಲೆ ತನ್ನದೇ ಆದ ಒಂದು ಇನ್ವೆಸ್ಟಿಗೇಷನ್ ಆಫೀಸ್ ಶುರು ಮಾಡ್ದ. ಅಂದ್ರೆ ಅರ್ಜುನ್ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ. ಈ ಸಲ ಅವ್ರ ಅಮ್ಮನ್ ನೋಡೋಕಂತ ಊರಿಗೆ ಬಂದಿದ್ದ. ಅಪ್ಪ ಇರಲಿಲ್ಲ, ಅವಂಗೆ ಅವರಮ್ಮನೇ ಇಲ್ಲ. ಬಸ್ಸು ಸ್ವಲ್ಪ ಹೊತ್ತಾದ ನಂತರ ಒಂದು ಕಡೆ ನಿಂತ್ಕೊಂತು. ಬೇಗೂರು ಅಂತ ಕಂಡಕ್ಟರ್ ಕೂಗ್ದ. ಅರ್ಜುನ್ ಬ್ಯಾಗ್ ತಗೊಂಡು ಕೆಳಗಡೆ ಇಳ್ದ. ಸುತ್ತಲೂ ಯಾರೂ ಇರಲಿಲ್ಲ, ಎಲ್ಲ ಸೈಲೆಂಟ್ ಆಗಿತ್ತು. ಅರ್ಜುನ್ ಹಾಗೆ ನಡ್ಕೊಂಡು ಮನೆ ದಾರಿ ಹೊರಟ. ದಾರಿಲೊಂದಷ್ಟು ಜನ ಗುಂಪು ಕಟ್ಕೊಂಡು ತುಂಬ ಗಂಭೀರವಾಗಿ ಮಾತಾಡ್ತಾ ನಿಂತಿದ್ರು. ಎಲ್ಲರ ಮುಖದಲ್ಲೂ ಚಿಂತೆ, ಭಯ ಎದ್ದು ಕಾಣಿಸ್ತಿತ್ತು. ಹಾಗೆ ಒಂದಷ್ಟು ಮಾತುಗಳು ಅರ್ಜುನ್ ಕಿವಿಗೆ ಬಿದ್ವು. ಅದರಲ್ಲೊಬ್ಬ, ಏನ್ರಪ್ಪ ಇದು, ಹೋದ ವಾರ ಒಬ್ಬ, ಮತ್ತೆ ಈ ವಾರ ಒಬ್ಬ, ಇನ್ನೆಷ್ಟು ಜನರ ಬಲಿ ತಗೊಳುತ್ತೋ ಆ ದೆವ್ವ ಅಂತ ಹೇಳ್ದ. ಅದಕ್ಕೆ ಅವರಲ್ಲಿದ್ದ ಇನ್ನೊಬ್ಬ, ಹೌದೌದು, ಆದರೆ ನಾವು ಮಾತ್ರ ಹುಷಾರಾಗಿರ್ಬೇಕು ಅಂತ ಹೇಳ್ದ. ಅರ್ಜುನ್ ಮನಸ್ಸಿನಲ್ಲೇ ಏನಪ್ಪ ಆಯಿತು ಊರಿಗೆ ಅಂತ ಅನ್ಕೊಂಡು ಮನೆ ಕಡೆ ನಡೆದ. ಹಳೆ ಮನೆ ಅಡಿಕೆ ತೋಟದ ಮಧ್ಯದಲ್ಲಿತ್ತು. ದಾರಿಲೆಷ್ಟೋ ಜನ ಅರ್ಜುನ್ನ ನೋಡಿದ್ರು. ಕೆಲವರು ನಮಸ್ಕಾರ ಮಾಡಿ ಹೊರಟೋಗ್ತಿದ್ರು. ಆದರೆ ಯಾರೂ ನಿಂತು ಮಾತಾಡಿಸ್ತಿರ್ಲಿಲ್ಲ. ಎಲ್ಲರೂ ಬೇಗ ಬೇಗ ಹೋಗ್ತಾ ಇದ್ರು. ಇದೇನ್ ವಿಷಯ ಅಂತ ಅರ್ಜುನ್ ಇನ್ನೂ ಆಶ್ಚರ್ಯಪಟ್ಟ. ಮನೆ ಹತ್ರ ಬರ್ತಿದ್ದಂಗೆ ಅರ್ಜುನ್ ಮನೆ ಬಾಗಿಲು ತೆರೆದು ಅಮ್ಮ ಅಂತ ಕೂಗ್ತಾ ಒಳಗೆ ಹೋದ. ಅಮ್ಮ ಅಡುಗೆ ಮನೆಯಿಂದ ಹೊರಗೆ ಬಂದ್ಲು. ಸರೋಜಾ, ಸುಮಾರು 60 ವರ್ಷ. ತಲೆ ಕೂದಲು ಸ್ವಲ್ಪ ಅಲ್ಲಲ್ಲಿ ಬಿಳಿಯಾಗಿದ್ವು. ಅರ್ಜುನ್, ಬಂದಿಯಾ ಮಗ ಅಂತ ಬಂದು ಅವನ್ನ ಗಟ್ಟಿಯಾಗಿ ತಬ್ಕೊಂಡ್ಲು. ಅರ್ಜುನ್, ಚೆನ್ನಾಗಿದೆಯಾ ಅಮ್ಮ ಅಂತ ಕೇಳ್ದ. ಅದಕ್ಕೆ ಸರೋಜಾ, ನಾನ್ ಚೆನ್ನಾಗಿದ್ದೀನಿ ಮಗ, ಆದ್ರೆ ಊರ ಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ಊರಿಗೇನಾಯ್ತು? ಬರ್ತಾ ದಾರಿಲ್ ಕೂಡ ಎಲ್ಲ ವಿಚಿತ್ರ ಅನಿಸ್ತು. ಜನರೆಲ್ಲ ಗಾಬರಿ ಆಗಿದ್ರು. ಏನಾಯ್ತಮ್ಮ ಅಂತ ಕೇಳ್ದ. ಆಗ ಸರೋಜಾ, ಒಳಗ್ ಬಾ ಮಗ, ಕೂತ್ ಮಾತಾಡೋಣ ಅಂತ ಹೇಳಿ ಬಳಗಡೆ ಕರ್ಕೊಂಡು ಹೋದ್ಲು. ಅರ್ಜುನ್ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡ. ಸರೋಜಾ ಕಾಫಿ ತಂದ್ಕೊಟ್ಲು. ಅರ್ಜುನ್ ಕಾಫಿ ಕುಡಿತಾ ಇವಾಗ ಹೇಳಮ್ಮ, ಏನ್ ವಿಷಯ ಅಂತ ಕೇಳ್ದ. ಆಗ ಸರೋಜಾ ವಿವರಿಸ್ತಾ, ನಮ್ಮೂರಲ್ಲಿ ಕಳೆದ 6 ತಿಂಗಳಿಂದ ಭಯಾನಕ ವಿಷಯಗಳು ನಡೀತಾ ಇದ್ದಾವೆ. ಊರಲ್ಲಿ ಒಬ್ಬೊಬ್ಬರಾಗೆ ನಾಪತ್ತೆ ಆಗ್ತಾ ಇದ್ದಾರೆ. ಆ ಪಾಳ್ಬಿದ್ದ ದೇವಸ್ಥಾನದ ಕಡೆ ಏನೇನೋ ವಿಚಿತ್ರ ಸೌಂಡ್ಗಳು ಕೇಳಿಸ್ತವೆ. ಹಾಗೆ ಅಲ್ಲಿ ದೆವ್ವದ ಕಾಟ ಇದೆ ಅಂತ ಅಲ್ಲಿಗೆ ಹೋಗ್ ಬಂದವರೆಲ್ಲ ಹೇಳ್ತಿದ್ದಾರೆ ಅಂತ ವಿವರವಾಗಿ ಹೇಳಿದ್ಲು. ಅರ್ಜುನ್ಗೆ ಗಾಬರಿ ಜೊತೆ ನಗುನೂ ಬಂತು. ಅರ್ಜುನ್ ನಗ್ತಾ, ಅಮ್ಮ, ಆ ದೇವಸ್ಥಾನ ಹಳೇ ಕಾಲದ್ದು, ಅದು ಎಷ್ಟೋ ವರ್ಷದಿಂದ ಹಾಗೇ ಇದೆ. ನಾನೇ ಎಷ್ಟೋ ಸಾರಿ ಅಲ್ಲಿ ಓಡಾಡಿದ್ದೀನಿ. ಅಲ್ಲಂಥದ್ದು ಏನೂ ಇಲ್ಲ, ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಸಿದ್ದಾರೆ ಅಷ್ಟೇ. ಕಾಣೆಯಾದವರು, ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ, ನೋಡೋಣ ಅಂತ ಹೇಳ್ದ. ಆಗ ಸರೋಜಾ, ವಿಚಾರಿಸು, ಆದ್ರೆ ಮತ್ತೆ ಆ ದೇವಸ್ಥಾನದ ಕಡೆ ಹೋಗ್ಬೇಡ ಅಂತ ಭಯದಿಂದ ಹೇಳಿದ್ಲು. ಹಾಗೆ ಮಾತು ಮುಂದುವರಿಸ್ತಾ, ಈಗಾಗಲೇ ಊರಲ್ಲಿ 8 ಜನ ಕಾಣೆಯಾಗಿದ್ದಾರೆ, ಮತ್ತೆ ನಿನ್ನೂ ಆ ಗುಂಪಲ್ಲಿ ಸೇರ್ಸೋಕೆ ನನ್ನ ಕೈಲಾಗಲ್ಲ ಅಂತ ಬೇಜಾರಿಂದ ಹೇಳಿದ್ಲು. ಅರ್ಜುನ್, 8 ಜನನ ಗಾಬ್ರಿಯಾ ಕೇಳ್ದ. ಆಗ ಸರೋಜಾ, ಹೌದ್ ಮಗ, ಮೊದಲ್ ಸಲ ನಮ್ಮ ಪಂಚಾಯತ್ ಅಧ್ಯಕ್ಷನ್ ಮಗ ಮಹೇಶ್ ಒಂದ್ ರಾತ್ರಿ ಸಿಟಿಗೆ ಹೋಗ್ಬೇಕು ಅಂತ ಆ ದೇವಸ್ಥಾನದ ದಾರಿಯಿಂದ ಬೈಕ್ ತಗೊಂಡು ಹೋಗಿದ್ನಂತೆ. ಆದ್ರೆ ಅವನು ವಾಪಸ್ ಮನೆಗೆ ಬರ್ದೇ ಇದ್ದಾಗ ಎಲ್ಲ ಹುಡುಕದ್ಮೇಲೆ ಅವನ ಬೈಕು ಅದೇ ಹಳೇ ದೇವಸ್ಥಾನದ ಹತ್ರ ಬಿದ್ದಿತ್ತಂತೆ. ಹೀಗೆ ಒಬ್ಬೊಬ್ಬರಾಗಿ ಆ ಕಡೆ ಹೋದವರೆಲ್ಲ ವಾಪಸ್ ಬರ್ಲಿಲ್ಲ. ಕೊನೆಗೆ ಕಳೆದ ವಾರ ನಮ್ ಶಂಕರನ್ ತಂಗಿ ಮಗ ರಾಜು ಕೂಡ ಕಾಣಿಸ್ಲಿಲ್ಲ. ಪೊಲೀಸರು ಕೂಡ ತನಿಖೆ ಮಾಡಿದ್ರು, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಅಂತ ವಿವರವಾಗಿ ಹೇಳಿದ್ಲು. ಅದಕ್ಕೆ ಅರ್ಜುನ್, ಅಮ್ಮ, ಇಷ್ಟೆಲ್ಲ ಆದ್ಮೇಲೆ ನಾನ್ ಏನ್ ನಡೀತಾ ಇದೆ ಅಂತ ತಿಳ್ಕೋತೀನಿ, ನೀನು ನನ್ ಬಗ್ಗೆ ಏನೂ ಚಿಂತೆ ಮಾಡ್ಬೇಡ ಅಂತ ಸಮಾಧಾನ ಮಾಡ್ದ. ರಾತ್ರಿ ಆಗ್ತಾ ಬಂದಿತ್ತು. ಇಬ್ರೂ ಊಟ ಮಾಡಿ ಮಲ್ಕೊಂಡ್ರು. ಮುಂದಿನ ದಿನ ಬೆಳಗ್ಗೆ ಅರ್ಜುನ್ ಹಳ್ಳಿಲಿ ಸುತ್ತಾಡ್ಕೊಂಡು ಹಳ್ಳಿ ಮಧ್ಯದ ರಸ್ತೆಯಿಂದ ಹೋಗ್ತಿದ್ದ. ರಸ್ತೆಯಲ್ಲಿ ನಡೀತಾ ಇದ್ದಾಗ ಹಿಂದ್ಗಡೆಯಿಂದ ಅರ್ಜುನ್, ಹೇ ಅರ್ಜುನ್ ಅಂತ ಒಂದು ವಾಯ್ಸ್ ಕೇಳಿಸ್ತು. ಅರ್ಜುನ್ ಹಿಂದೆ ತಿರುಗಿ ನೋಡ್ದ. ದೂರದಿಂದ ಅವನ ಬಾಲ್ಯದ ಗೆಳೆಯ ಶಂಕರ ಅರ್ಜುನ್ನ ನೋಡಿ ಓಡ್ ಬರ್ತಾ ಇದ್ದ. ಅವನು ಅರ್ಜುನ್ ಹತ್ರ ಬಂದು, ಅರ್ಜುನ್, ಹೇಗಿದ್ಯಾ ಗುರು, ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ ಅಂತ ಹೇಳ್ದ.
ಆಗ ಅರ್ಜುನ್ ಖುಷಿಯಿಂದ ನಾನ್ ಚೆನ್ನಾಗಿದ್ದೀನಿ ಶಂಕರ, ನೀನ್ ಹೇಗಿದ್ಯಾ, ಮನೇಲೆಲ್ಲ ಆರಾಮ ಅಂತ ಕೇಳ್ದ. ಆಗ ಶಂಕರನ್ ಮುಖ ಬಾಡ್ಹೋಯ್ತು. ಶಂಕರ ಬೇಜಾರಿಂದ ಇದೀವಿ ಗುರು, ಆದ್ರೆ 1 ವಾರದಿಂದ ನನ್ ತಂಗಿ ಲಕ್ಷ್ಮೀ ಮಗ ಕಾಣಿಸ್ತಿಲ್ಲ, ಎಲ್ಲ ಕಡೆ ಹುಡುಕಿದ್ರೂ ಸಿಗ್ಲಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ, ಅವರು ಹುಡುಕ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ. ಇನ್ಸ್ಪೆಕ್ಟರ್ ಬೇರೆ ಯಾರೂ ಅಲ್ಲ ಮಾರಾಯ, ನಮ್ ರಾಘವನೇ, ಕೆಲ್ಸ ಸಿಕ್ಕ ಮೇಲೆ ಇಲ್ಲಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದಾನೆ ಅಂತ ಹೇಳ್ದ. ಆಗ ಅರ್ಜುನ್, ಶಂಕರ ನೀನೇನ್ ವರಿ ಮಾಡ್ಕೋಬೇಡ, ಎಲ್ರೂ ಸೇರಿ ರಾಜುನ ಹುಡ್ಕೋಣ, ಅವನು ಖಂಡಿತ ಸಿಗ್ತಾನೆ, ಇದೆಲ್ಲದರ ಜೊತೆಗೆ ಈ ಊರಿಗ್ ಬಂದಿರೋ ಸಮಸ್ಯೆನೂ ಬಗೆಹರಿಸೋಣ ಅಂತ ಹೇಳ್ದ. ಅದಕ್ಕೆ ಶಂಕರ ಮಾತಾಡ್ತಾ, ಹೌದು, ಇದನ್ನ ಬಗೆಹರಿಸಲೇಬೇಕು, ಆದ್ರೆ ಊರಿನ ಜನ ಇದೆಲ್ಲ ದೇವಸ್ಥಾನದ ಹತ್ರ ಇರೋ ದೆವ್ವದ ಕಾಟ ಅಂತ ಮಾತಾಡ್ಕೋತಿದ್ದಾರೆ ಅಂತ ಹೇಳ್ದ. ಆಗ ಅರ್ಜುನ್, ನೋಡು ಶಂಕರ, ಈ ದೆವ್ವ ಇದೆಯೋ ಇಲ್ವೋ ಅದೆಲ್ಲ ಆಮೇಲೆ, ಫಸ್ಟ್ ನಾವೀಗ ಲಕ್ಷ್ಮೀ ಹತ್ರ ಹೋಗೋಣ ನಡಿ ಅಂತ ಹೇಳ್ದ. ಶಂಕರನ್ ಮುಖದಲ್ಲಿ ಏನೋ ಭರವಸೆ ಮೂಡ್ತು. ಶಂಕರ ತಕ್ಷಣ, ಖಂಡಿತ ಗುರು, ನಮ್ ರಾಜು ಸಿಕ್ಕ್ರೆ ಸಾಕು ಅಂತ ಹೇಳ್ದ. ಇಬ್ರೂ ಶಂಕರನ್ ತಂಗಿ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಶಂಕರನ್ ತಂಗಿ ಲಕ್ಷ್ಮಿ ಮೂಲೆಲ್ ಕೂತು ಅಳ್ತಾ ಇದ್ಲು. ಕಣ್ಣು ಕೆಂಪಾಗಿ ಮುಖ ಊದೋಗಿತ್ತು. ಶಂಕರ ಅರ್ಜುನ್ನ ಭೇಟಿ ಮಾಡಿಸ್ತಾ, ಲಕ್ಷ್ಮಿ ಇಲ್ನೋಳು, ಅರ್ಜುನ್ ಬಂದಿದ್ದಾನೆ ಅಂತ ಹೇಳ್ದ. ಲಕ್ಷ್ಮಿ ಎದ್ ನಿಂತು ಕೈ ಮುಗಿದ್ಲು. ಅಣ್ಣ, ದಯಮಾಡಿ ನನ್ ಮಗನ್ನ ಹುಡುಕ್ಕೊಡಿ ಅಂತ ಕೇಳ್ಕೊಂಡ್ಲು. ಆಗ ಅರ್ಜುನ್, ಚಿಂತೆ ಮಾಡ್ಬೇಡ ಲಕ್ಷ್ಮಿ, ನಾವೆಲ್ಲ ಸೇರಿ ರಾಜುನ ಹುಡುಕ್ತೀವಿ, ಆದ್ರೆ ನೀವು ನನ್ಗೆ ಎಲ್ಲಾ ಡೀಟೇಲ್ಸ್ ಹೇಳಬೇಕು. ಆ ರಾತ್ರಿ ಏನಾಯ್ತು ಅಂತ ಹೇಳು ಅಂತ ಕೇಳ್ದ. ಲಕ್ಷ್ಮಿ ಕೂತು ಮಾತಾಡಕ್ಕೆ ಶುರು ಮಾಡಿದ್ಲು. ದೇವಿ ಜಾತ್ರೆಗೆ ಅಂತ ಗುರುವಾರ ಊರಿಗ್ ಬಂದಿದ್ವಿ. ಕಳೆದ ಶನಿವಾರ ರಾತ್ರಿ ರಾಜು ನಾರ್ಮಲ್ ಆಗೇ ಇದ್ದ. ರಾತ್ರಿ ಎಲ್ಲರ ಜೊತೆ ಊಟ ಮಾಡಿ ಮಾತಾಡ್ಕೊಂಡು ಸುಮಾರು 10 ಗಂಟೆಗೆ ಅವನ್ ರೂಮಿಗೆ ಹೋಗಿ ಮಲ್ಕೊಂಡ. ಬೆಳಿಗ್ಗೆ ಎದ್ದು ನೋಡ್ದಾಗ ಮುಂದಿನ ಬಾಗ್ಲು ತೆರೆದಿತ್ತು. ರಾಜು ಅವನ್ ರೂಮಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ಲು. ಆಗ ಅರ್ಜುನ್, ನಾನೊಂದ್ಸಾರಿ ರಾಜು ರೂಮ್ನ ನೋಡಬಹುದಾ ಅಂತ ಕೇಳ್ದ. ಲಕ್ಷ್ಮಿ ಸರಿ ಅಂತ ಹೇಳಿ ರಾಜು ರೂಮ್ ಒಳಗೆ ಕರ್ಕೊಂಡು ಹೋದ್ಲು. ಅರ್ಜುನ್ ರಾಜು ರೂಮ್ ಒಳಗಡೆ ಹೋದ. ಶಂಕರ ಅರ್ಜುನ್ನ ಹಿಂಬಾಲಿಸ್ದ. ಅದು ಚಿಕ್ಕ ಕೋಣೆ, 1 ಬೆಡ್ಡು, 1 ಟೇಬಲ್ಲು ಮತ್ತೆ ಕೆಲವು ಬುಕ್ಸ್ ಇದ್ವು. ಅರ್ಜುನ್ ಎಲ್ಲ ಸೂಕ್ಷ್ಮವಾಗಿ ನೋಡ್ತಿದ್ದ. ಅವನಿಗೆ ಅಲ್ಲೆಲ್ಲ ನಾರ್ಮಲ್ ಆಗೇ ಕಾಣಿಸ್ತು. ಹಾಗೆ ನೋಡ್ತಾ ಕಿಟಕಿ ಹತ್ರ ಹೋದ. ಕಿಟಕಿ ಮುಚ್ಚಿತ್ತು. ಅರ್ಜುನ್, ಈ ಕಿಟಕಿ ಯಾವಾಗ್ಲೂ ಮುಚ್ಚಿರುತ್ತಾ ಅಂತ ಕೇಳ್ದ. ಅದಕ್ಕೆ ಲಕ್ಷ್ಮಿ, ಹೌದಣ್ಣ, ರಾಜು ಯಾವಾಗ್ಲೂ ಮಲಗೋಕ್ ಮುಂಚೆ ಕಿಟಕಿ ಹಾಕೊಂಡೇ ಮಕ್ಕೊಳ್ಳೋದು ಅಂತ ಹೇಳಿದ್ಲು. ಅರ್ಜುನ್ ಹಾಗೆ ಒಂದ್ಸಾರಿ ಕಿಟಕಿ ತೆರೆದು ಸುತ್ತಲೂ ಕಣ್ಣು ಹಾಡಿಸ್ದ. ದೂರದಲ್ಲಿ ಮಣ್ಣಿನೆಲ್ಲ ಕಾಣಿಸ್ತು. ಅವನು ಹೊರಗೆ ಹೋಗಿ ಆ ಮಣ್ಣಿನ ರಸ್ತೆನ ಸೂಕ್ಷ್ಮವಾಗಿ ಗಮನಿಸ್ದ. ಅದರ ಮೇಲೆ ಯಾರ್ದೋ ಹೆಜ್ಜೆ ಗುರುತುಗಳು ಲೈಟಾಗಿ ಮೂಡಿದ್ವು. ಅರ್ಜುನ್ ಡಿಟೆಕ್ಟಿವ್ ಆಗಿದ್ರಿಂದ ಅದು ಹುಡುಗಂದೇ ಹೆಜ್ಜೆ ಗುರುತು ಅಂತ ಈಸಿಯಾಗಿ ಕಂಡುಹಿಡಿದ. ಅರ್ಜುನ್ ಮನಸ್ಸಿನಲ್ಲೇ ರಾಜು ಮೋಸ್ಟ್ಲಿ ಈ ದಾರಿಯಿಂದ ಎಲ್ಲೋ ಹೋಗಿದ್ದಾನೆ ಅಂತ ಅನ್ಕೊಂಡ. ತಕ್ಷಣ ಅರ್ಜುನ್ ಶಂಕರನ್ಗೆ, ಈ ದಾರಿ ಯಾವ ಕಡೆ ಹೋಗುತ್ತೆ ಅಂತ ಕೇಳ್ದ. ಅದಕ್ಕೆ ಶಂಕರ, ಈ ದಾರಿ ನಮ್ ತೋಟದ ಬ್ಯಾಕ್ ಸೈಡಿಂದ ದೇವಸ್ಥಾನದ ಕಡೆ ಹೋಗುತ್ತೆ, ಹಂಗೆ ಇನ್ನೂ ಮುಂದೆ ಹೋದ್ರೆ ಸಿಟಿ ರೋಡ್ ನಿಯರ್ ಆಗುತ್ತೆ ಅಂತ ಹೇಳ್ದ. ಆಗ ಅರ್ಜುನ್, ನಡಿ ಶಂಕರ, ಈ ದಾರಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ದ. ಶಂಕರನ್ಗೆ ಸ್ವಲ್ಪ ಭಯ ಆಯಿತು. ಆದ್ರೂ ಅರ್ಜುನ್ ಒಬ್ನೇ ಕಳಿಸೋಕೆ ಇಷ್ಟ ಇಲ್ದೆ ತಾನೂ ಅವನ ಜೊತೆ ಹೊರಟ. ಅವರಿಬ್ರು ಲಕ್ಷ್ಮೀನ ಮನೇಲೇ ಬಿಟ್ಟು ಆ ಹೆಜ್ಜೆ ಗುರುತುಗಳನ್ನ ಹಿಂಬಾಲಿಸ್ತಾ ಹೊರಟ್ರು. ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಆ ಹೆಜ್ಜೆ ಗುರುತುಗಳು ಮಾಯವಾದವು. ಅರ್ಜುನ್ ಶಂಕರನ್ಗೆ, ಶಂಕರ ಇಲ್ಲೋಡು, ಹೆಜ್ಜೆ ಗುರುತುಗಳು ಇಲ್ಲಿಂದ ಮುಂದೆ ಕಾಣಿಸ್ತಿಲ್ಲ ಅಂತ ಹೇಳಿದ. ಅದಕ್ಕೆ ಶಂಕರ ಹೌದು ಅಂತ ತಲೆ ಆಡಿಸ್ದ. ಆಗ ಅರ್ಜುನ್, ಹಾಗಾದ್ರೆ ರಾಜು ಇಲ್ಲಿವರೆಗೂ ಬಂದಿದ್ದಾನೆ, ಆಮೇಲೆ ಇಲ್ಲಿ ಏನೋ ನಡೆದಿದೆ, ಅದು ಏನು ಅಂತ ನಾವು ಕಂಡುಹಿಡಿಬೇಕು, ನಡಿ ದೇವಸ್ಥಾನದ ಒಳಗಡೆ ಬಂದಾರಿ ನೋಡೋಣ ಅಂದ. ಶಂಕರ ತಡೂರಿಸ್ತಾ, ದೇವಸ್ಥಾನದ ಒಳಗಡೆನಾ? ಬೇಡ ಬೇಡ, ಸುಮ್ಮನೆ ಇಬ್ರಿಗೂ ರಿಸ್ಕು, ಊರ್ನವರು ಬೇರೆ, ಈ ದೇವಸ್ಥಾನದ ಒಳಗಡೆ ಏನೇನೋ ವಿಚಿತ್ರ ಸೌಂಡ್ಗಳು ಕೇಳ್ತಾವಂತೆ ಅಂತ ಹೇಳ್ತಾರೆ, ಒಳಗಡೆ ಹೋಗೋದೇನ್ ಬೇಡ ಅಂತ ಹೇಳ್ದ. ಆಗ ಅರ್ಜುನ್ ಶಂಕರನ್ಗೆ ಸಮಾಧಾನ ಮಾಡ್ತಾ, ನೋಡ್ ಶಂಕರ, ನೀನ್ ಈ ಊರ್ನವರ ಮಾತೆಲ್ಲ ನಂಬೇಡ, ಇಲ್ಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಅದೆಲ್ಲ ಒಂದು ಕಟ್ಕಥೆ, ನಾವಿವಾಗ ರಿಸ್ಕ್ ತಗೊಳ್ಳದೇ ಇದ್ರೆ ರಾಜು ಸಿಗ್ತಾನ ಹೇಳು, ನೀನ್ ಸುಮ್ನೆ ಬಾ ಅಂತ ಶಂಕರನ್ನ ಒಳಗಡೆ ಕರ್ಕೊಂಡು ಹೋದ. ಶಂಕರ ಹೆದರ್ಕೊಂಡೇ ದೇವಸ್ಥಾನದ ಒಳಗಡೆ ಹೋದ. ಇಬ್ರೂ ದೇವಸ್ಥಾನನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಅಲ್ಲಿ ಅಂಥದ್ದು ಏನೂ ಕಾಣ್ಲಿಲ್ಲ. ಇಬ್ರಿಗೂ ಬೇಜಾರಾಯ್ತು. ಸರಿ ಆಯ್ತು ಅಂತ ಇಬ್ರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಶಂಕರ ದೇವಸ್ಥಾನದ ಮೂಲೆಯಲ್ಲಿ ಒಂದು ವಿಚಿತ್ರನ ಗಮನಿಸ್ದ. ತಕ್ಷಣ ಅರ್ಜುನ್ಗೆ, ಅರ್ಜುನ್ ಅಲ್ನೋಡು,
ಇಲ್ಲಿ ಎಲ್ಲ ಕಡೆ ಧೂಳು ತುಂಬಿಕೊಂಡಿದೆ, ಆದರೆ ಅಲ್ಲಿ ಮಾತ್ರ ಧೂಳೇ ಇಲ್ಲದೆ ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ಹೇಳ್ದ. ಅದನ್ನ ನೋಡಿ ಅರ್ಜುನ್ಗೂ ಶಾಕ್ ಆಯಿತು. ಅವನ ಮನಸ್ಸಿನಲ್ಲೇ ಸ್ಟ್ರೇಂಜ್, ಇದೇಕ್ ಸಾಧ್ಯ ಅಂತ ಅನ್ಕೊಂತ ಶಂಕರನ್ಗೆ, ಶಂಕರ, ಇಲ್ಲಿ ಏನೋ ಇದೆ ಅನ್ಸುತ್ತೆ, ಯಾರೋ ಡೈಲಿ ಬಂದು ಈ ಜಾಗನ ಕ್ಲೀನ್ ಮಾಡೋ ಥರ ಕಾಣಿಸ್ತಿದೆ ಅಂತ ಹೇಳ್ದ. ಆಗ ಶಂಕರ, ಹಾಗಾದ್ರೆ ಇಲ್ಲಿ ದವ್ವ ಇರೋದು ಪಕ್ಕಾನೆ, ಅದೇ ಡೈಲಿ ಇಲ್ಲಿ ಬರುತ್ತೇನೋ, ನಾವು ನೋಡಿದ್ರೆ ಅದರ ಜಾಗಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂತ ನಡುಕ್ತಾ ಹೇಳ್ದ. ಅರ್ಜುನ್ ಧೈರ್ಯದಿಂದ, ಆಗೆಲ್ಲ ಏನೋ ಆಗಿರಲ್ಲ, ಅಲ್ಲಿ ನೋಡು, ಯಾರೋ 2-3 ನಡೆದಾಡಿರೋ ಹಾಗೆ ಹೆಜ್ಜೆ ಗುರುತುಗಳು ಕೂಡ ಇದ್ದಾವೆ, ಅವ್ರು ಯಾರೂ ಇಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳ್ದ. ಶಂಕರನ್ಗೆ ಹೋದ ಜೀವ ವಾಪಸ್ ಬಂದಾಗಾಯ್ತು. ಇಬ್ರೂ ಸೇರಿ ಆ ಜಾಗನ ಸೂಕ್ಷ್ಮವಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೆಲ ಎಲ್ಲ ಸ್ಕ್ವೇರ್ ಶೇಪ್ ಬಾಕ್ಸ್ಗಳಿರೋದನ್ನ ಅರ್ಜುನ್ ಗಮನಿಸ್ದ. ಹಾಗೆ ಅವುಗಳನ್ನ ಟಚ್ ಮಾಡಿ ನೋಡಕ್ ಶುರು ಮಾಡ್ದ. ಶಂಕರನ್ಗೆ ಅರ್ಜುನ್ ಏನ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದ ಮೇಲೆ ಅರ್ಜುನ್ಗೆ ಒಂದು ಬಾಕ್ಸ್ ಮಧ್ಯದಲ್ಲಿ ಒಂದು ಬಟನ್ ಥರ ಇರೋದು ಗೊತ್ತಾಯಿತು. ಅರ್ಜುನ್ ಅದನ್ನ ಪ್ರೆಸ್ ಮಾಡ್ದ. ತಕ್ಷಣ ಅಲ್ಲಿದ್ ಬಂದ್ ಕಲ್ಲು ಓಪನ್ ಆಯಿತು. ಅರ್ಜುನ್, ಶಂಕರ ಇಬ್ರು ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು. ಆ ಕಲ್ಲು ಓಪನ್ ಆದ ಜಾಗದಿಂದ ಒಳಗಡೆ ಸುರಂಗದ ಥರ ಕಾಣಿಸ್ತು. ಇಬ್ರು ಏನಿರ್ಬೋದು ಅಂತ ಅನ್ಕೊಂಡು ಮೆಟ್ಲಿಳಿದು ಒಳಗಡೆ ಹೋದ್ರು. ಒಳಗಡೆ ಸುತ್ತಲೂ ಕತ್ಲಿತ್ತು. ಅರ್ಜುನ್ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಶಂಕರನ್ ಜೊತೆ ಮುಂದೆ ಹೊರಟ. ಹಾಗೆ ಹೋಗ್ತಾ ಹೋಗ್ತಾ ಅವರು ಸುರಂಗದಿಂದ ಹೊರಗಡೆ ಬಂದ್ರು. ಹೊರಗಡೆ ಬಂದು ನೋಡಿದ್ರೆ ಅವರಿಬ್ರು ಮೇನ್ ರೋಡಿಗೆ ಬಂದು ನಿಂತಿದ್ರು. ಆಗ ಶಂಕರ, ಅರೆ, ಈ ದೇವಸ್ಥಾನದಲ್ಲಿ ಒಂದು ಸುರಂಗ ಇದೆ, ಅದು ಈ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ವಲ್ಲ ಮಾರಾಯ ಅಂತ ತಲೆ ಮೇಲ್ ಕೈ ಇಟ್ಕೊಂಡು ಕೂತ. ಅರ್ಜುನ್ ಶಂಕರನ ಸಮಾಧಾನ ಮಾಡ್ತಾ, ಇರ್ಲಿ ಬಿಡು ಶಂಕರ, ಇದೆಲ್ಲ ಆಗಿರೋದು ಊರಲ್ಲಬ್ಬಿರೋ ಸುಳ್ಳು ಸುದ್ದಿಯಿಂದ, ಯಾರೋ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ. ಆಗ ಶಂಕರ, ಇದು ಹೋಗ್ಲಿ, ಇವಾಗ ಕಾಣೆಯಾಗಿರೋ ಅಷ್ಟು ಜನ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಕೇಳ್ದ. ಅದಕ್ಕೆ ಅರ್ಜುನ್, ಅದು ನನ್ನೂ ಗೊತ್ತಾಗ್ತಿಲ್ಲ ಶಂಕರ, ನೋಡೋಣ ನಡಿ, ಇಲ್ಲಿಗ್ ಬಂದು ಅಟ್ಲೀಸ್ಟ್ ಇದು ಯಾವ ದೆವ್ವದ ಕೆಲ್ಸ ಅಲ್ಲ ಅಂತನಾದ್ರೂ ಗೊತ್ತಾಯ್ತಲ್ಲ. ನಡಿ, ಅಲ್ಲಿ ಒಂದ್ ಟೀ ಶಾಪ್ ಇದೆ, ಒಂದ್ ಟೀ ಕುಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ದ. ಸರಿ ಅಂತ ಇಬ್ರು ಟೀ ಅಂಗಡಿಗೆ ಬಂದು ಟೀ ಕುಡಿತಾ ಇದ್ರು. ಟೀ ಅಂಗಡಿಲಿ ಒಬ್ಬ ವಯಸ್ಸಾದ ಮುದುಕಿದ್ದ. ಆ ಮುದುಕ ಶಂಕರನ್ಗೆ, ಏನಪ್ಪಾ, ಎಲ್ಲಿಂದ ಬಂದ್ರಿ ಅಂತ ಕೇಳ್ದ. ನಾವಿಲ್ಲೇ ಪಕ್ಕದ ಬೇಗೂರ್ನವರು, ಯಾಕಜ್ಜ ಅಂತ ಶಂಕರ ಕೇಳ್ದ. ಆಗ ಆ ಮುದುಕ, ಏನಿಲ್ಲ, ನೀವ್ ಯಾವಾಗ್ಲೂ ಇಲ್ಲಿಗೆ ಬರೋರ್ ಥರ ಕಾಣಿಸ್ತಿಲ್ಲ, ಜೊತೆಗೆ ಯಾರು ಗಾಡಿ ಕೂಡ ತಂದಿಲ್ಲ, ಅದಕ್ಕೆ ಕೇಳ್ದೆ ಅಂತ ಹೇಳ್ದ. ಆಗ ಅರ್ಜುನ್ ಕ್ಯೂರಿಯಸ್ ಆಗಿ, ಯಾವಾಗ್ಲೂ ಬರೋರು ಅಂದ್ರೆ ಯಾರಾದ್ರೂ ಬರ್ತಾರಾ ಇಲ್ಲಿಗೆ ಅಂತ ಕೇಳ್ದ. ಅದಕ್ಕೆ ಮುದುಕ, ಯಾರೋ ಇಬ್ರು ಆವಾಗ ಬರ್ತಾರೆ, ಸಿಗರೇಟು ಮತ್ತೆ ಟೀ ತಗೊಂಡು ಹೋಗ್ತಾರೆ. ಅಗೋ ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ದಿಬ್ಬ, ಅಲ್ಲಿ ಟೆಂಪೋ ನಿಲ್ಸಿರ್ತಾರೆ, ಜೊತೆಗೆ ಗಾಡಿ ಹತ್ರ ಇನ್ನಿಬ್ರು ಇರ್ತಾರೆ ಅಂತ ಹೇಳ್ತಾ ದಿಬ್ಬದ ಕಡೆ ಕೈ ಮಾಡಿ ತೋರಿಸ್ದ. ಅದು ಬೇರೆ ಯಾವುದೂ ಅಲ್ಲ, ಆ ಸೊರಂಗದ ಎಂಡ್ ಪಾಯಿಂಟ್ ಆಗಿತ್ತು.